ಇದು ಮಾರ್ನಿಂಗ್ ಅಂಗಳದಲ್ಲಿ ಹಾಕಿರೋಂಥ ರಂಗೋಲಿ. ಇದು ತುಳಸಿ ಮುಂದೆ ಹಾಕಿರೋಂಥ ರಂಗೋಲಿ. ರಂಗೋಲಿ ಬಗ್ಗೆ ಮತ್ತೇನಾದರೂ ಮಾಹಿತಿ ಬೇಕಾದರೆ ಕೇಳಿ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ತುಳಸಿ ಗಿಡ 2-3 ತುಳಸಿ ಗಿಡ ಇದೆ, ಅಲೋವೆರಾ ಇದೆ, ಮತ್ತು ಪಾಷಾಣ ಎಲೆ ಅಂತ. ಅದು ಪಾಷಾಣ ಎಲೆ ಅದಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಕಿಡ್ನಿ ಸ್ಟೋನ್ಗೆ ಆದವ್ರು ಪಾಷಾಣ ಎಲೆನ ತಿನ್ಬೋದು. ಅದರಿಂದ ಕಿಡ್ನಿ ಸ್ಟೋನ್ ಎಲ್ಲ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಹಾಗೆ ಅಲೋವೆರಾ ಮತ್ತು ಪುದೀನ ತುಳಸಿ ಗಿಡಗಳಿವೆ ನೋಡಿ. ಇಲ್ಲಿ ಪಕ್ಷಿಗಳ ಕಲರವ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ನ್ಯಾಚುರಲ್ ಆಗಿ. ಇದು ಹಿಂದಿನ ದಿನದ ನಿನ್ನೆ ದಿನದ ರಂಗೋಲಿ, ದೇವ್ರ ಮುಂದೆ ಹಾಕಿರೋ ರಂಗೋಲಿ. ಇದು ಹೊಸ್ತಿಲಿಗೆ ತಲೆಬಾಗಿಲ ಹೊಸ್ತಿಲಿಗೆ ಹಾಕಿರೋಂಥ ರಂಗೋಲಿ. ಪ್ರತಿದಿನವೂ ಹೀಗೆ ಹಾಕಿರ್ತೀನಿ ರಂಗೋಲಿನ. ನೋಡ್ಕೊಂಡು ಬನ್ನಿ ಎಲ್ಲರೂ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ನಾಗ ಚತುರ್ಥಿ ಅಂದರೆ ಇವತ್ತಿನ ದಿನ ಹಾಕಿರೋಂಥ ರಂಗೋಲಿ. ಈ ವಿಡಿಯೋನ ನಾನು 15 ದಿನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದು ಚಾತುರ್ಮಾಸದ ಬತ್ತಿ ದೀಪವನ್ನು ಬೆಳಗಿದ್ದೀನಿ. ತುಳಸಿ ಮುಂದೆ ಬೆಳಗಿ ಮತ್ತು ದೇವ್ರ ಮನೆಯಲ್ಲೇ ಎಲ್ಲ ದೇವ್ರಿಗೂ ಬೆಳಗ್ಬಿಟ್ಟು ಜಗಲಿ ಮೇಲೆ ಇಟ್ಟಿರ್ತೀನಿ. ಎಲ್ರಿಗೂ ನಾಗ ಚತುರ್ಥಿ ಹಬ್ಬದ ಶುಭಾಶಯಗಳು. ಇದು ಲಕ್ಷ್ಮೀ ಕಂಬ, ಅದರ ಮುಂದೆ ಬನಶಂಕರಿ ದೇವಿ ಫೋಟೋ ಇದೆ. ಯಾರ್ಯಾರ ಮನೆ ಕುಲದೇವಿ ಅಥವಾ ಮನೆ ದೇವರು ಬನಶಂಕರಿ ದೇವಿ ಇದ್ದಾಳೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಮೇಲ್ಗಡೆ ದಕ್ಷಿಣಾಮೂರ್ತಿ ದೇವ್ರ ಫೋಟೋ ಇದೆ. ದಕ್ಷಿಣಾಮೂರ್ತಿ ಯಾರು ಹಠ ಮತ್ತು ಮಣ್ತನ ಮಾಡ್ತಾ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ಆವಾಗ ದೇವ್ರ ಮನೆ ಅಥವಾ ನಿಮ್ಮ ಹಾಲ್ನಲ್ಲಿ ಇದನ್ನು ಫೋಟೋನ ಸ್ಟಿಕ್ ಮಾಡಿ ಓಂ ಶ್ರೀ ಗಂಡು ಹುಡುಗರಾದರೆ ಓಂ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ, ಹೆಣ್ಮಕ್ಳಾದರೆ ಶ್ರೀ ದಕ್ಷಿಣಾಮೂರ್ತಿಯೇ ನಮಃ ಅಂತ 11 ಸಾರಿ ಹೇಳಿ. ಇದೇ ತುಳಸಿ ಮತ್ತು ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರಿಗೆ ಏರಿಸಿದ್ದಂಥ ಗೆಜ್ಜೆ ವಸ್ತ್ರ, ಅದನ್ನು ತೆಗೆದುಬಿಟ್ಟು ಎತ್ತಿಕ್ಕಿರ್ತೀನಿ ನಾನು. ಇದು ನೋಡಿ, ಅರಿಶಿನ ಕುಂಕುಮ ಹಾಕಿದ ತಕ್ಷಣ ಎಷ್ಟು ಕಳೆ ಬಂದಿದೆ ರಂಗೋಲಿಗೆ. ಎಲ್ಲರೂ ನಮಸ್ಕಾರ ಮಾಡಿ. ಹಾಗೆ ನಾಗ ಚತುರ್ಥಿ ಹಬ್ಬದ ದಿನ ಮಾಡಿದ ನೈವೇದ್ಯ ಇದು ಹಳ್ಳಿ ತುಂಡಿ, ಶೇಂಗಾ ಉಂಡೆ, ಎಳ್ಳುಂಡೆ ಮತ್ತು ನವಣೆ ಉಂಡೆ ಅಂತ ನಮ್ಮ ಮನೆಯಲ್ಲಿ ಮಾಡ್ತಾರೆ. ನವಣೆ ಉಂಡೆ ಸ್ಪೆಷಲ್ ನಮ್ಮ ಮನೇಲಿ ನಾಗ ಚತುರ್ಥಿಗೆ. ಹಾಗೆ ಇದು ನಾಗಪ್ಪನಿಗೆ ಹಾಲು ಹಾಕೋಕ್ಕೆ ತಗೊಂಡುವಂಥ ತಟ್ಟೆ ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಇದು ನಮ್ಮ ಮನೆ ಹತ್ರ ಇರೋವಂಥ ನಾಗಪ್ಪನ ಕಟ್ಟೆ. ತುಂಬಾ ಚಿಕ್ಕ ಪುಟ್ಟದಾಗಿದೆ ಅದು. ಅಲ್ಲೇ ಹಾಲನ್ನು ಹಾಕಿ ಬರ್ತೀವಿ. ವಿಡಿಯೋ ಮಾಡೋಕ್ಕೆ ಅದು ಸರಿಯಾಗಿ ಕಾಣಲಿಲ್ಲ. ಅದೊಂದು ಎಲ್ಲರೂ ಹಾಲು ಹಾಕೋಗಿದ್ದಾರಲ್ಲ, ಅದು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನಾಗಪ್ಪ ಮುಚ್ಕೊಂಡ್ಬಿಟ್ಟಿದ್ದಾನೆ. ನಾವು ನಮ್ಮ ಮನೆಯಲ್ಲಿರೋ ನಾಗಪ್ಪನ ತಗೊಂಡು ಹೋಗಿ ಅಲ್ಲಿ ಹಾಲು ಎರೆದು ಆ ನಾಗಪ್ಪನಿಗೆ ಮತ್ತು ನಮ್ಮ ಮನೆ ನಾಗಪ್ಪನಿಗೆ ಹಾಲು ಎರೆದು ತಿರ್ಗಾ ಮನೆಗೆ ಬರ್ತೀವಿ. ಹಾಗೆ ಎಲ್ರಿಗೂ ನಾಗ ಚತುರ್ಥಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ನೀವು ಹೇಗೆ ಆಚರಣೆ ಮಾಡಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ನಾಗ ಚತುರ್ಥಿ ಹಬ್ಬದ ಶುಭಾಶಯಗಳು. ಹಾಗೆ ಹೊಸದಾಗಿ ಯಾರು ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.